ಸಂಧ್ಯಾ, ಏ ಸಂಧ್ಯಾ, ಎಲ್ಲಿ ಹೋಗ್ಲಿಕ್ಕೆ? ಇಡೀ ಮನೆಯೆಲ್ಲ ಹುಡ್ಕಾಡ್ ಬಂದಪ್ಪ. ವಾವ್, ಆ ತಾಯಿ ತನ್ನ ಮಗುನ ಕರ್ಕೊಂಡು ಎಷ್ಟು ಚಂದ ಹೊರಗಡೆ ಆಡಕತ್ತಾಳಲ್ಲ. ಇದನ್ನೆಲ್ಲ ನೋಡಿದ್ರೆ ನನಗೆ ಒಂದು ಕ್ಷಣ ನನ್ನ ಮನಸ್ಸು ಭಾವುಕ ಆಗ್ತೈತಿ ನಿಜ. ಆದ್ರೆ ಮತ್ತು ಸಂಧ್ಯಾ ಅಕ್ಕ, ನೀನು ಏನಕ್ಕ, ಏನಾತ? ಏನಾರ ಬೇಕಿತ್ತನ? ಅದೆಲ್ಲ ಇರಲಿ, ಇಡೀ ಮನೆ ಹುಡ್ಕಾಡ್ ಬಂದಪ್ಪ, ಎಲ್ಲೆಲ್ಲೂ ಸಿಗ್ಲಿಲ್ಲ. ಏನು ಮಾಡತ್ತಿಲ್ಲ ನಿಂತು? ಏನಿಲ್ಲಕ್ಕ, ಹಂಗೆ ಬಟ್ಟೆ ಆರಾಕಂತ ಬಂದಿದ್ನ, ಇಲ್ಲೇ ಹೊರಗೆ ಬಂದು ನಿಂತೆ. ಅಲ್ಲೇ ತಾಯಿ ಮಗು ಅಡ್ಡಾಡ್ಕೊಂತ ಹೊಂಟಿದ್ರಲ್ಲ, ಆ ತಾಯಿ ಆ ತನ್ನ ಮಗಳನ್ನ ಎಷ್ಟು ಚಂದಾಗಿ ಕರ್ಕೊಂಡು ಹೊಂಟಿದ್ಲಲ್ಲ, ನೋಡಿ ನನಗೆ ಏನೋ ನೆನಪಾತ, ಅದಕ್ಕೆ ನೋಡ್ಕೊಂತ ನಿಂತಿದ್ದೆ. ಸಂಧ್ಯಾ, ನನ್ನಿಂದ ಏನಾರ ನಿನಗೆ ಬೇಜಾರಾಗೈತೇನ? ಅಯ್ಯೋ ಯಾಕಕ್ಕ, ಯಾಕೆ ಹಿಂಗೆ ಕೇಳಾತಿದ್ದಿ? ಅದು ಹಂಗಲ್ಲ, ನೀನು ಆ ತಾಯಿ ಮಗುನ ನೋಡಿ ಅಷ್ಟೆಲ್ಲ ವಿಚಾರ ಮಾಡಕತ್ತಿಯಲ್ಲ, ಅಂದ್ರೆ ನಿನಗೆ ನಿನ್ನ ತಾಯಿ ನೆನಪಾಗಿರ್ಬೇಕಲ್ಲ. ಅದು ಅಕ್ಕ, ಒಂದೊಂದ್ಸಲ ನನ್ನ ಎಮೋಷನ್ಸ್ನ ನಾನು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ನನಗೂ ಅರ್ಥ ಆಗ್ತೈತಿ ಸಂಧ್ಯಾ. ನಿನ್ನ ತಾಯಿ ಥರ ಪ್ರೀತಿ ಕೊಡೋಕ್ಕಾಗಿಲ್ಲ ಅಂದ್ರು ಆ ನೋವನ್ನ ಮಾತ್ರ ನಾನು ನಿನಗೆ ಕೊಡೋಂಗಿಲ್ಲ. ನನ್ನಿಂದ ಏನಾರ ತೊಂದರೆ ಆಗಿದ್ರೆ ರಿಯಲಿ ಐ ಆಮ್ ಸಾರಿ ಸಂಧ್ಯಾ. ಅಯ್ಯೋ ಅಕ್ಕ, ನೀನು ಯಾಕೆ ಸಾರಿ ಕೇಳ್ತಿ? ಇವತ್ತ ನಾನು ಇಷ್ಟು ಖುಷಿಯಿಂದ ಇರ್ಬೇಕಂದ್ರೆ ಅದಕ್ಕೆ ಕಾರಣ ನೀನನ್ನ. ಮತ್ತೆ ಯಾಕೆ ಇಷ್ಟು ಬೇಜಾರೊಳಗದಿದಿ? ಕಮಾನ್ ಚಿಲ್. ಅಯ್ಯೋ ಸಾರಿ ಅಕ್ಕ, ನಾನು ಈ ರೀತಿ ಹೇಳೋದ್ರಿಂದ ನಿನ್ನ ಮನಸ್ಸಿಗೆ ಬೇಜಾರಾಗ್ತೈತಿ ಅಂತ ಅಂದ್ರೆ ಇನ್ನೊಮ್ಮೆ ನಾ ರೀತಿ ಎಲ್ಲ ಯೋಚನೆ ಮಾಡೋದಿಲ್ಲ, ನಿನಗೆ ಹೇಳೋದಿಲ್ಲ ಆತ. ಸರಿ ಬಿಡು, ಹೋಗ್ಲಿ. ಈಗ ನಿನ್ನ ಮೂಡ್ನ ಕೂಲ್ ಮಾಡಕ್ಕೆ ನಾವು ಒಂದು ಸ್ಪೆಷಲ್ ಪ್ಲೇಸಿಗೆ ಹೋಗೋಣ. ಸ್ಪೆಷಲ್ ಪ್ಲೇಸಿಗ? ಎಲ್ಲಕ್ಕ? ನಿನ್ನ ಫೇವ್ರೇಟ್ ಸ್ಪಾಟ್, ಯಾವಾಗಲೂ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತೀಯಲ್ಲ ಅಲ್ಲಿಗೆ. ನಿನ್ನೆ ಕಾಫಿ ಡೇಗೆ ಹೋಗಿ ಬಂದೇವಿ, ಕೋಲ್ಡ್ ಕಾಫಿ ಕುಡ್ದೆ ನಿನ್ನ ಜೊತೆಗೆ. ಮತ್ತಿನ್ನೇನು, ನಿನ್ನೆಲ್ಲ ಕ್ವಾಲಿಟಿ ಟೈಮ ಸ್ಪೆಂಡ್ ಮಾಡೀನಿ. ಇವತ್ತು ಐಸ್ ಕ್ರೀಮ್ ಪಾರ್ಲರ್ ಹೋಗೋಣ. ವಾವ್, ಐಸ್ ಕ್ರೀಮ್ ಪಾರ್ಲರಾ? ಮತ್ತು ಪುಟ್ಟ ಅವನ ಅಪ್ಪ ಅವ್ರಿಗೆ ಕರ್ಕೊಂಡು ಹೋಗ್ಯಾರ. ಅವನು ಇಲ್ಲೇ ಇರ್ತೇನೆ ಅಂದ, ಆದ್ರೆ ಅಪ್ಪನ ಕರ್ಕೊಂಡು ಹೋದ್ರು ಫೋರ್ಸ್ ಮಾಡಿ. ಅಂದ್ರೆ ಅಪರೂಪಕ್ಕೆ ಬಂದಿರ್ತಾನ, ಎಲ್ಲ ರಿಲೇಷನ್ಸ್ನು ತೋರಿಸ್ಕೊಂಡು ಬಂದ್ರೆ ಸ್ವಲ್ಪ ಪರಿಚಯ ಇರ್ತೈತಿ ಅಂತ ಹೇಳಿ ಎಲ್ಲಾರ ಮನೆಗೂ ಭೇಟಿ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ಯಾರ. ನನ್ನೂ ಕರೆದ್ರು, ನಾನು ಬರಲ್ಲಪ್ಪ, ನೀವು ಹೋಗಿ ಬರ್ರಿ ಅಂತ ಅಂದೆ. ಅಪ್ಪ ಅಮ್ಮ ಇಬ್ರು ಸೇರಿ ಹೋಗ್ಯಾರ. ಹೌದಾ? ಮತ್ತೆ ಕೀರ್ತಿ ಅಕ್ಕಗೂ ಕರಿ, ಇಷ್ಟು ಸೇರಿ ಹೋಗಿ ಬರೋಣ. ಅಕ್ಕಿನ ಎಲ್ಲಿ ಬರ್ತಾಳ? ನಿನ್ ಕರಿ, ಹೋಗು, ಬಂದ್ರೆ ಕರ್ಕೊಂಡು ಹೋಗೋಣ ಅಂತ. ಅಯ್ಯೋ, ನಾ ಕರೆದ್ರ ನೀ ಕರೆದ್ರನ ಬರ್ತಾಳ, ಇಲ್ಲ ಡೌಟ್. ಇನ್ನು ನಾನು ಕರೆದ್ರೆ ಮುಗೀತು ಕತಿ, ಆಕಾಶ ಭೂಮಿನ ಒಂದು ಮಾಡ್ಬಿಡ್ತಾ. ಮತ್ತೆ ಅಷ್ಟೆಲ್ಲ ಗೊತ್ತಿದ್ದು ಕರ್ಕೊಂಡು ಹೋಗೋಣ ಅಂತೆಲ್ಲ ಹೋದ್ರಾಕಿ ನಮ್ಮಿಬ್ರಿಗೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಕ್ ಬಿಡ್ತಾಳ. ಎಲ್ಲ ಗೊತ್ತಿದ್ದು ಕೇಳ್ತಿಯಪ್ಪ. ಬೇಕಂದ್ರೆ ನೀನು ಅಕ್ಕಿ ಜೊತೆಗೆ ಹೋಗು, ನಾಳೆ ನಾನು ನೀನು ಹೋಗೋಣ ಅಂತ ಆಯ್ತಾ? ಅಯ್ಯೋ ಅಕ್ಕ, ಏನು ಹೇಳು? ಅಯ್ಯೋ ಅಕ್ಕ, ನಾನು ಹೇಳಿದ್ದು ಹಂಗಲ್ಲ. ಆಕಿನೂ ಪಾಪ ಮನೆ ಒಳಗಡೆ ಒಬ್ಳ ಬೇಜಾರಿಂದ ಇರ್ತಾಳಲ್ಲ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದೆ. ನೀನು ಹೇಳೋದು ನೋಡಿದ್ರ ಬೇಡ ಬಿಡಪ್ಪ, ನಾವಿಬ್ರು ಹೋಗೋಣ ಅಂತ. ಹಂಗೆ ಬಾ, ದಾರಿ ನಡಿ ಹೋಗೋಣ. ಆದರೂ ನಿನಗೆ ನಾನು ಬೇಜಾರು ಮಾಡೋದಿಲ್ಲ, ಒಂದು ಮಾತು ಅಕ್ಕಿಗೆ ಕೇಳೋಣ ಅಂತ, ನಡಿ. ಅಯ್ಯೋ ಅಕ್ಕ, ನಾನು ಬರೋದಿಲ್ಲ, ನೀನು ಹೋಗಿ ಕೇಳು. ಸರಿ ಬಿಡು, ನಾನು ಹೋಗಿ ಕೇಳ್ತೀನಿ. ಬಂದ್ಲಂದ್ರೆ ಇಷ್ಟು ಸೇರೆ ಹೋಗೋಣ ಅಂತ, ಇಲ್ಲ ಅಂದ್ರೆ ನಾನೇನು ಹೋಗೋಣ. ಓಕೆನಾ? ಬಾ. ಹೇಳೆ ಚೈತ್ರ. ನಾನೇನು ಹೇಳೋದವ, ನೀನು ಅಪ್ರೂಪಕ್ಕೆ ಕಾಲ್ ಮಾಡ್ತಿದ್ದಿ, ನಾವು ಮಾಡಿದ್ರು ನೀನು ರಿಸೀವೇ ಮಾಡಲ್ಲ. ಇವತ್ತೇನು ಕಾಲ್ ಮಾಡಿದ ತಕ್ಷಣ ಪಿಕ್ ಮಾಡಿಬಿಟ್ಟು? ಏನಿಲ್ಲ, ಮನೆಯಾಗ ಇದ್ದು ಬೋರ್ ಆಗಕತ್ತಿತ್ತು, ಎಲ್ಲರೂ ಹೊರಗೆ ಹೋಗಿ ಬರೋಣ ಅಂತ ಕೇಳಿದೆ. ನಿಜವಾಗ್ಲೂ ನೀನು ಹೊರಗೆ ಹೋಗೋಣ ಅಂತ ಕೇಳಕತ್ತೀಯ? ಯಾಕೋ ಭಾಳ ಬೋರ್ ಬರ್ತೈತಿ. ಮನ್ಯಾಗ ನಮ್ಮ ಅಕ್ಕ ಬಂದಾಳ ಖರೆ, ಆದ್ರೆ ಅವಳ ಜೊತೆಗೆ ನಿನಗೆ ಗೊತ್ತಲ್ಲ, ಅಷ್ಟೊಂದೇನು ಬಾಂಡಿಂಗ್ ಇಲ್ಲ ನಂದು. ಅಲ್ಲ, ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬಿಡಾಕಿರ್ತಿ. ನಿಮ್ಮ ಅಕ್ಕನ ಜೊತೆಗೆ ಒಂದು ಸ್ವಲ್ಪ ಹೋಗ್ಬಾ, ಅಡ್ಡಾಡ್ಬಾ, ನಿನ್ನ ಮೈಂಡು ಸ್ವಲ್ಪ ರಿಫ್ರೆಶ್ ಆಗ್ತೈತಿ. ಅಯ್ಯೋ, ನೀನು ಬರೋದಾದ್ರೆ ಬಾರಮ್ಮ, ಇಲ್ಲ ಅಂದ್ರೆ ಆಗಲ್ಲ ಅಂತ ಹೇಳು. ಅದನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಅಕ್ಕನ ಜೊತೆಗೆ ಹೋಗ್ಬಾ, ಅದು ಮಾಡು ಇದು ಮಾಡು ಅಂದ್ರೆ ನಾನು ಅವಳ ಹತ್ರ ಹೋಗೋಕ್ಕಾಗಲ್ಲ ಅಂತಾನೆ ನಿನಗೆ ಕಾಲ್ ಮಾಡಿದ್ದು. ಆಕಿನ ಹತ್ರ ಹೋದ್ರೆ ಸುಮ್ಮನೆ ಇಲ್ದೇ ಇರೋ ಪಿಟಿಗೆ ಕೊಯ್ತಾಳ. ಅವಳೊಬ್ಳು ಸುಮ್ಮನೆ ವೇಸ್ಟ್ ಫೆಲ್ಲೋ, ಫಾರಿನ್ ಹೋಗೋದಾಳ. ಇಲ್ಲೇ ಯಾವುದೋ ಒಂದು ಹಳ್ಳಿ ಒಳಗೆ ಇರ್ಬೇಕಿತ್ತು, ಒಳ್ಳೆ ಟಿಪಿಕಲ್ ವುಮೆನ್ ಥರ ಆಡ್ತಾ. ತಪ್ಪಿ ನಮ್ಮ ಭಾವನ ಕೈಗೆ ಸಿಕ್ಕಾಳ, ಫಾರಿನಿಗೆ ಹೋಗ್ಯಾಳ. ಸರಿ ಬಿಡು, ಈಗೇನು ಪ್ಲಾನಿಂಗ್ಸು ನೀನು ಹೇಳು. ನನ್ನ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬರ್ತೇನೆ. 1-2 ಡೇಸ್ ಎಲ್ಲರೂ ಔಟಿಂಗ್ ಹೋಗೋಣ. ಅಯ್ಯೋ, ನೀನು ಇದ್ದಕ್ಕಿದ್ದಂಗೆ ಹೇಳಿದ್ರ ಅಟ್ಲೀಸ್ಟ್ ಒಂದು ಸ್ವಲ್ಪ ಮುಂಚೆನೇ ಪ್ಲಾನ್ ಮಾಡಿದ್ರೆ ನಾನು ಮನ್ಯಾಗ ಕೇಳಿ ಇಡ್ತೇನಪ್ಪ. ಇನ್ನೂ ಬೇಕಂದ್ರೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋದಾದ್ರೆ ನಾನು ಬರಕ್ಕೆ ರೆಡಿ. 2 ಡೇಸ್ ಅಂತಂದ್ರೆ ಒಂದು ಸ್ವಲ್ಪ ಟೈಮ್ ಕೊಟ್ರೆ ಅಟ್ಲೀಸ್ಟ್ ಮನ್ಯಾಗ ಕೇಳ್ಬೋದಪ್ಪ. ಒಂದು ಕೆಲಸ ಮಾಡೋಣ, ಈಗ ಬರ್ತೇನೆ, ಸಾಯಂಕಾಲ ತನಕ ಹಂಗೆ ಅಲ್ಲೆಲ್ಲ ಸುತ್ತಾಡ್ಕೊಂಡ್ ಬರೋಣ. ಮತ್ತು ನಾಳೆ ಬಿಟ್ಟು ನಾಡಿದ್ದು ಹೋಗೋಣ ಅಂತ. ನನಗೆ ಮನ್ಯಾಗ ಇರಕ್ಕೆ ಆಗಕತ್ತೆ ಇಲ್ಲ. ನಮ್ಮ ಅಕ್ಕ ವಾಪಸ್ ಫಾರಿನಿಗೆ ಹೋಗೋ ತನಕ ನಾನು ಒಟ್ಟು ಮನೆ ಒಳಗಡೆ ಇರಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟೇನೆ. ಅಲ್ಲ, ನೀನು ಆಫೀಸಿಗೆ ಹೋಗ್ತಿದ್ದಲ್ಲ ಕೆಲ್ಸಕ್ಕಂತ ಹೇಳಿ ಹೋಗ್ಬೇಕು ಬೇಡ? ಅಯ್ಯೋ, ನನಗೇನು ಗೊತ್ತಿತ್ತು ಈಕಿ ಬರ್ತಾಳ ಅಂತ ಹೇಳಿ ವರ್ಕ್ ಫ್ರಮ್ ಹೋಮ್ ತೊಗೊಂಡ್ಬಿಟ್ಟೇನೆ. ನೋಡಿದ್ರೆ ಏನು ಮಾಡಲಿ, ಈಗ ಮತ್ತೆ ಆಫೀಸಿಗೆ ಬರ್ತೇನೆ ಅಂದರೆ ಇದು ಕ್ಯಾನ್ಸಲ್ ಆಗ್ತೈತಿ. ಅದ್ರ ಸಲಗಿ ಏನು ಮಾಡ್ಬೇಕನ್ನೋದು ಗೊತ್ತಾಗ್ತಿಲ್ಲ. ಅದಕ್ಕೆ ಸುಮ್ಮನೆ ಎಲ್ಲ ಕಡೆ ಸುತ್ತಾಡ್ಕೊಂತ ವರ್ಕ್ ಮಾಡೋಣ ಅಂತ. ಅದು ಹಂಗಲ್ಲ ಕೀರ್ತಿ. ನೋಡ್ ಚೈತ್ರ, ನಿನಗೆ ಆಗ್ತೈತಿ ಅಂತ ಅಂದ್ರೆ ಹೂ ಅನ್ನು, ಇಲ್ಲಾಂದ್ರೆ ನಾನು ಯಾರಿಗಾರ ಫೋನ್ ಮಾಡಿ ಕೇಳ್ತೀನಿ ಬಿಡು. ನೀನು ಹಿಂಗೆಲ್ಲ ಭಾಳ ಕ್ವಶನ್ಸ್ ಕೇಳಕತ್ತೀವ. ನಾನು ಮೊದಲೇ ಇಷ್ಟೆಲ್ಲ ಕ್ವಶನ್ಸ್ ಕೇಳಿದ್ರೆ ಆಗ್ಬರಲ್ಲ ಅಂತ ನಿನಗೆ ಗೊತ್ತೈತಲ್ಲ. ಬರಕ್ಕಾಗ್ತಿತ್ತು ಆಗೋದಿಲ್ಲ ಅಷ್ಟೇ ಹೇಳ್ಬಿಡು. ಸರಿ ಬಿಡು, ಇವತ್ತು ಹೊರಗೆ ಹೋಗಿ ಬರೋಣ ಅಂತ. ನಾಳೆ ಮನೆ ಕೇಳ್ತೀನಿ, ಎಲ್ಲರೂ ಹೋಗಿ ಬರಕ್ಕೆ ಬರ್ತೈತಿ. ಹಂಗೆ ಬಾ ದಾರಿ. ಸರಿ, ಇವಾಗ ಇರ್ತೀನಿ, ಇನ್ನು 1 ಅವರ್ ನಿಮ್ಮ ಮನೆಗೆ ಬರ್ತೇನೆ ನೋಡು. ಆಯ್ತು ಬಾ. ಎಲ್ಲರೂ ಹೊರಗೆ ಹೋಗೋಣ ಅಂತ ಕೇಳಿದ್ರೆ ಇಲ್ಲದೇ ಇರೋ ಸಜೆಷನ್ಸ ಕೊಡ್ತಾಳ. ಇಲ್ಲೇ ನಮ್ಮ ಮನೆಯಾಗ ನಮ್ಮ ಅಕ್ಕ ಅದಾಳ ಅಂತ ಹೇಳಿನೇ ಹೊರಗೆ ಹೋಗೋಣ ಅಂತ ನಾ ಕರಿತೀನಿ. ಈಕಿ ನಮ್ಮ ಅಕ್ಕನಕ್ಕಿಂತ ದೊಡ್ಡ ಪ್ಲೇಸ ತೊಗೊಳಕತ್ಬಿಟ್ಟಾಳ. ನನಗೆ ಸುಮ್ಮನೆ ಹಿಂಗೆ ಹುಚ್ಚಾಪಚ್ಚಿ ಎನ್ಕ್ವೈರಿ ಮಾಡಿದ್ರೆ ಇಷ್ಟನೇ ಆಗಂಗಿಲ್ಲ ನೋಡು. ನೆನೆಸ್ತಿದ್ದಂಗ ನೆನೆದವರ ಮನದಲ್ಲಿ ಅಂದಂಗ ಈಕಿನ ಎದುರು ಬಂದ್ಬಿಟ್ಲು. ಕೀರ್ತಿ, ನಾವು ಐಸ್ಲ್ಯಾಂಡಿಗೆ ಹೊಂಟೇವಿ, ಬರ್ತೀಯಾ? ಏನು ಐಸ್ಲ್ಯಾಂಡಿಗೆ? ಒಳ್ಳೆ ಐಲ್ಯಾಂಡಿಗೆ ಹೋದ್ರ ಕತೆ ಕೇಳಕತ್ತಿರಲ್ಲ. ಅದು ಹಂಗಲ್ಲ ಕೀರ್ತಿ, ನೀನು ನಮ್ಮ ಜೊತೆಗೆ ಬರ್ತೀಯನ ಅಂತ ಕೇಳಕ್ ಬಂದೆ. ಇಲ್ಲಪ್ಪ, ನಾನು ಬರೋದಿಲ್ಲ. ನಾನು ಎಲ್ಲೋ ಬೇರೆ ಕಡೆ ಹೊಂಟೇನಿ. ಬೇಕಾದ್ರೆ ಆ ಗುಗ್ಗುನ ಕರ್ಕೊಂಡು ಹೋಗಿ ನೀನು. ಕೀರ್ತಿ, ಯಾಕ ಆ ಹುಡುಗಿ ಮೇಲೆ ಯಾಕೆ ನಿನಗಷ್ಟು ದ್ವೇಷ? ಆಕಿನ ಹೆಸರು ಸಂಧ್ಯಾ. ಗುಗ್ಗು ಗಿಗ್ಗು ಅಂತೆಲ್ಲ ಕರೆದ್ರೆ ಮತ್ತೆ ಸರಿ ಇರೋದಿಲ್ಲ ನೋಡು. ನಿನಗೆ ಈಗ ಉತ್ತರ ಸಿಕ್ತಲ್ಲ, ನಾನು ಎದಕ್ಕೆ ನಿನ್ನ ಜೊತೆಗೆ ಬರೋದಿಲ್ಲ ಅಂತ ಹೇಳಿ ಸುಮ್ಮನೆ ಸರಳ ಇಲ್ಲಿಂದ ಹೋಗ್ಬಿಡು. ನನಗೆ ನೀನು ಬುದ್ಧಿವಾದ ಹೇಳಕ್ ಬರಬೇಡ. ಆಮೇಲೆ ಇನ್ನೊಂದು, ನೀನು ಇಲ್ಲಿರೋ ತನಕ ನಾನು ಜಾಸ್ತಿ ಮನೆಗೆ ಇರಕ್ಕೆ ಹೋಗಂಗಿಲ್ಲ. ನಿನ್ನ ಬುದ್ಧಿವಾದ ಎಲ್ಲ ಕೇಳಕ್ ನನ್ನ ಹತ್ರ ಆಗೋದಿಲ್ಲ. ಯಾಕೆ ಕೀರ್ತಿ, ಯಾಕಿಷ್ಟು ಹಠ?
ಹೆಣ್ಮಕ್ಳಿಗೆ ಇಷ್ಟು ಹಠ ಒಳ್ಳೇದಲ್ಲ. ಸ್ವಲ್ಪ ನಾನು ಹೇಳೋದು ಕೇಳು. ಇಲ್ಲಿ ನೋಡಕ್ಕ, ಸುಮ್ಮನೆ ನನಗೆ ನೀನು ಬಿಟ್ಟು ಉಪದೇಶ ಕೊಡಕ್ಕೆ ಬರಬೇಡ. ನಿಂದೇನು ಕೆಲಸ ಐತಿ ನೀನು ಮಾಡ್ಕೊ ಹೋಗು. ನಂದು ಒಂದಿಷ್ಟು ಹೊರಗಡೆ ಕೆಲಸ ಇದೆ, ಹೊರಗೆ ಹೋಗಿ ಬರ್ತೇನೆ. ಅದು ಹಂಗಲ್ಲ ಕೀರ್ತಿ, ಒಂದ್ಸಲ ನಿಮ್ಮ ಮನೆಯವ್ರ ಹತ್ರ ಮಾತಾಡಿ ನೋಡಲ್ಲ. ಯಾಕಕ್ಕ, ನಾನು ಇಲ್ಲಿರೋದು ನಿನಗೆ ಇಷ್ಟ ಇಲ್ಲ? ನಾನು ಹಿಂಗ ಸಿಂಗಲ್ ಆಗಿನ ಆರಾಮಾಗದೇನಿ. ಸುಮ್ಮನೆ ನನಗೆ ಇಲ್ದೇ ಇರೋ ಟೆನ್ಷನ್ ಒಳಗಡೆ ಎಲ್ಲ ಬೀಳ್ಸಕ್ ಹೋಗ್ಬೇಡ. ನೀನ್ ಚೆನ್ನಾಗದೆಯಲ್ಲ ಅಷ್ಟ ಸಾಕು. ನನ್ನ ಈ ಲೈಫ್ ಒಳಗಡೆ ನೀನು ಎಂಟ್ರಿ ಆಗಕ್ಕೆ ಹೋಗ್ಬೇಡ. ಇದು ನನ್ನ ಲೈಫ್, ನನ್ನ ಪರ್ಸನಲ್ ಲೈಫ್. ಸೊ ಇಟ್ಸ್ ಬೆಟರ್ ಯು ಕೀಪ್ ಅವೇ ಫ್ರಮ್ ಮೈ ಲೈಫ್. ಓಕೆ, ಇಟ್ಸ್ ಮೈ ಲೈಫ್, ಮೈ ಚಾಯ್ಸ್. ಸುಮ್ಮನೆ ಬಂದ್ಬಿಡ್ತಾಳೆ ಬಿಟ್ಟು ಉಪದೇಶ ಕೊಡಕ್ಕೆ. ಹಿಂಗೆ ಇದ್ರೆ ಕಿನ್ ಜೀವನ ಸುಧಾರಿಸೋದಿಲ್ಲ. ಕಷ್ಟ ಆದರೂ ಪರವಾಗಿಲ್ಲ, ನಾನೇ ಏನಾರ ಮಾಡಬೇಕು. ಅಕ್ಕ ಆಯ್ತನವ, ಇಷ್ಟು ತನ ಆಗಿದ್ದೆಲ್ಲ ಕೇಳಿಸ್ಕೊಂಡ? ಸಾರಿ ಅಕ್ಕ, ಎಲ್ಲ ನನ್ನಿಂದನ ಆಗಿರೋದು. ಸಾರಿ, ಇನ್ನೊಂದ್ಸರಿ ಹಿಂಗೆಲ್ಲ ನಾನು ಕೇಳೋಣ, ಕರ್ಕೊಂಡು ಹೋಗೋಣ ಅಂತೆಲ್ಲ ಮಾತಾಡಲ್ಲ. ಸರಿ, ಈಗ ಆಲ್ರೆಡಿ ಭಾಳ ಟೈಮ್ ವೇಸ್ಟ್ ಆಗೈತಿ, ನಡಿ ಹೋಗೋಣ. ಮತ್ತು ಸಾಯಂಕಾಲ ಎಲ್ಲರೂ ಬರೋಷ್ಟೊಳಗೆ ಬರಬೇಕು. ನೋಡ್ ಸಂಧ್ಯಾ, ನಿನಗೆ ಯಾವ ಐಸ್ ಕ್ರೀಮ್ ಬೇಕೋ ಅದನ್ನ ಹೇಳು ಆತ. ಹ್ಞೂ ಅಕ್ಕ. ಮೇಡಮ್, ಯಾವ ಐಸ್ ಕ್ರೀಮ್ ಕೊಡ್ಲಿ? ಸಂಧ್ಯಾ, ಯಾವುದು? ಅಕ್ಕ, ಯಾವಾಗಲೂ ನಾನು ತಗೊತೇನಲ್ಲ ಅದ ಚಾಕ್ಲೇಟ್, ಅದು ಸಾಕು. ಸರಿ ಬಿಡು, ನನಗೆ ಗೊತ್ತಾಯ್ತು ಯಾವ್ದು ಹೇಳ್ಬೇಕಂತ ಹೇಳಿ. ಸರ್, ಒಂದು ಚಾಕ್ಲೇಟ್ ಐಸ್ ಕ್ರೀಮ್ ಕೊಡ್ರಿ, ಮತ್ತು ಒಂದು ಗಡ್ಬಡ್ ಇರಲಿ. ಇಷ್ಟಿರಲಿ. ಮೇಲೆ ಟಾಪಿಂಗ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಹಾಕ್ರಿ. ಸ್ವಲ್ಪ ಚಾಕ್ಲೇಟ್ ಎಲ್ಲ ಜಾಸ್ತಿ ಇರಲಿ. ಆಮೇಲೆ ಹಂಗೆ ಒಂದು ಬ್ಲ್ಯಾಕ್ ಕರೆಂಟ್. ಓಕೆ ಮೇಡಮ್, ಒಂದು 5 ಮಿನಿಟ್ಸ್ ಮಾಡ್ಕೊಟ್ಬಿಡ್ತೀನಿ. ನಡಿ ಸಂಧ್ಯಾ, ಅಲ್ಲಿ ಕೂತ್ಕೊಳ್ಳೋಣ. ಮತ್ತೆ ಏನು ಸಂಧ್ಯಾ? ಏನೂ ಇಲ್ಲ ಅಕ್ಕ, ನೀನೇ ಹೇಳಬೇಕು. ಅದು ನೆಕ್ಸ್ಟ್ ವೀಕ ನಾನು ಹೋಗ್ಬೇಕು ಸಂಧ್ಯಾ. ಅಕ್ಕ, ನಿಜವಾಗ್ಲೂ ನೀನು ನೆಕ್ಸ್ಟ್ ವೀಕ್ ವಾಪಸ್ ಹೋಗ್ಬೇಕಾ? ಹ್ಞೂ ಸಂಧ್ಯಾ, ನಾನು ನಿನಗೆ ಗೊತ್ತಲ್ಲ, ನಮ್ಮ ವೇದೊಂದು ಕಾಲೇಜ್ ಶುರು ಆಗ್ತೈತಿ, ಮತ್ತು ಇನ್ನು ಅವ್ನು ಕರ್ಕೊಂಡು ಹೋಗ್ಬೇಕಲ್ಲ. ಆಮೇಲೆ ನಿನಗೂ ಗೊತ್ತು, ಭಾಳ ದಿವಸ ನಾನಲ್ಲೆಲ್ಲ ಬಿಟ್ಟು ಬರೋಕೆ ಆಗಂಗಿಲ್ಲ ಅಂಥೇಳಿ ನನಗೆ ನಿನ್ನನ್ನು ನೋಡ್ಬೇಕಂತ ಭಾಳ ಅನ್ಸಾತಿತ್ತು. ಅದಕ್ಕೆ ಬಂದಿದ್ದೆ. ಅಲ್ಲ ಅಕ್ಕ, ಅಟ್ಲೀಸ್ಟ್ 1 ಮಂತ್ ಥರ ಇರ್ತಿದ್ದಿ. ಈ ಸರಿ ಬರೀ 15-20 ಡೇಸ್ಗೆ ಹೊಂಟ್ಬಿಟ್ಟೆ ಅಲ್ಲ. ನೀನೇನು ಚಿಂತೆ ಮಾಡಬೇಡ ಸಂಧ್ಯಾ, ನಾನು ಆದಷ್ಟು ಬೇಗ ಬರ್ತೀನಿ. ಅಷ್ಟಲ್ಲ, ಅಲ್ಲಿದೆಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡು ನೀನೂ ಅಲ್ಲ ಕರ್ಕೊಂಡು ಹೋಗ್ತೇನೆ ಆತ. ಬೇಡ ಅಕ್ಕ, ನನಗೆ ಅಲ್ಲಿ ಬರೋಕೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ. ನೀನೇ ಇಲ್ಲೇ ಬಂದುಬಿಡಲ್ಲ. ನನಗೂ ಇಲ್ಲಿ ಬರ್ಬೇಕಂತ ಆಸೆ, ಆದರೆ ಎಲ್ಲ ಅಲ್ಲಿ ಬಿಟ್ಟು ಹೆಂಗೆ ಇಲ್ಲಿ ಬರೋಕ್ಕಾಗ್ತದೆ ಹೇಳಿ ನೋಡೋಣ. ಈ ಕಡೆ ನೀನದಿದಿ, ಒಂದು ಕಡೆ ನನ್ನ ಮಗ, ನನ್ನ ಗಂಡ, ಎಲ್ಲ ಅಂತಂದು ಹೇಳಿ ಇರಲಿ. ಅದಕ್ಕೆ ನಮಗಂತೂ ಈ ಕಡೆಗೆ ಬರೋಕ್ಕಾಗಲ್ಲ. ನೀನೇ ನಮ್ಮ ಜೊತೆಗೆ ಬಂದುಬಿಡಲ್ಲ. ಇಲ್ಲ ಅಕ್ಕ, ನನಗಲ್ಲೇ ಇಷ್ಟ ಇಲ್ಲ. ನಂಗೆ ನನ್ನ ದೇಶನ ಚಂದ. ಹಂಗೆ ಬೇರೆ ದೇಶಕ್ಕೆಲ್ಲ ಬಂದಿರಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ ಅಕ್ಕ. ಸರಿ ಬಿಡು, ಆದಷ್ಟು ಜಲ್ದಿ ನಿನಗೂ ಮದುವೆ ಮಾಡಿಬಿಟ್ರೆ ಅತ್ಲಾಗ ನಿನ್ನ ಗಂಡನ ಮನೆಗೆ ಹೋಗಿ ಖುಷಿಯಿಂದ ಇರ್ತಿದ್ದಿ. ಅವಾಗ ನನಗೆ ನೆಮ್ಮದಿ. ಅದೆಲ್ಲ ನನಗೆ ಗೊತ್ತಿಲ್ಲ ಅಕ್ಕ. ನೀನು ಬೇಡ, ಹೋಗ್ಬೇಡ. ಹೇ, ನೀನು ಹಿಂಗೆ ಬೇಜಾರಾಗ್ತಿ ಅಂತ ಗೊತ್ತಿದ್ದಿದ್ರೆ ನಾನು ಹೇಳ್ತಾನೆ ಇರಲಿಲ್ಲ ನೋಡು. ಇವತ್ತೆಲ್ಲ ನಾಳೆ ಹೋಗಲೇಬೇಕಲ್ಲ ಸಂಧ್ಯಾ. ನೆಕ್ಸ್ಟ್ ಇನ್ನೊಂದು 6 ಮಂತ್ಸಿಗೆ ಬರ್ತೇನೆ ತಗೋ. ಆವಾಗ ಒಂದು 2 ಮಂತ್ಸ್ ನಿನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೇನತ್ತ. ವೇದುಗಲ್ಲೇನಾರ ವ್ಯವಸ್ಥೆ ಮಾಡಿ ಬರ್ತೇನೆ ಆಯ್ತಾ? ನಿಜವಾಗ್ಲೂ ಅಕ್ಕ? ಹ್ಞೂನಪ್ಪ, ನಿಜವಾಗ್ಲೂ. ನಾನು ಯಾಕೆ ಸುಳ್ಳು ಹೇಳಿ? ಯಾವತ್ತರ ನಿನಗೆ ಕೊಟ್ಟು ಮಾತನ್ನ ನಾನು ತಪ್ಪೇನಾ? ಸರಿ, ನನಗೆ ನಿನ್ನ ಮೇಲೆ ನಂಬಿಕೆ ಐತಕ್ಕ. ಸಂಧ್ಯಾ, ಹೇ ರಚನಾ, ಆರಾಮಕ್ಕ? ಹಾಂ ರಚನಾ, ನಾನು ಆರಾಮದೆ ನೋಡಿ. ನೀನು? ನಾನು ಆರಾಮದೇನಕ್ಕ. ನಾನು ಹಂಗೆ ಫ್ರೆಂಡ್ಸ್ ಜೊತೆಗೆ ಐಸ್ ಕ್ರೀಮ್ ಪಾರ್ಲರಿಗೆ ಬಂದಿದ್ದೆ. ಸಂಧ್ಯಾನ ನೋಡಿದ್ನಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ, ಒಳ್ಳೇದಾಯ್ತು ನೋಡ್ಕೊಂಡ್ರು ಬಾ ಇಲ್ಲೇ. ಇಲ್ಲ ಅಕ್ಕ, ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲ ಅದಾರ. ಅಯ್ಯೋ, ಅವರೆಲ್ಲ ಸಿಗ್ತಿರ್ತಾರೆ ನಿನಗೆ. ನಾವೆಲ್ಲ ಸಿಗೋದು ಅಪರೂಪ ಅಲ್ಲ. ಕುತ್ಕೋ. ನಮ್ಮ ಸಂಧ್ಯಾನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಆಕಿಗೂ ಸ್ವಲ್ಪ ಆರಾಮ ಅನಿಸ್ತೈತಿ. ಹೌದು ರಚನಾ. ಓ, ಈಗ ನಾನು ಇಲ್ಲಿ ಬಂದೆ ಅಂತಂದು ಹೇಳಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತೀಯಾ? ಯಾವಾಗ ನನಗೆ ಸಿಗೋದೇ ಇಲ್ಲ. ಮನೆಗೆ ಬಂದರೂ ಭಾಳ ಕೆಲಸದಾಗ ಇರ್ತಿ. ರಚನಾ, ನಾನೆಲ್ಲಿ ಕೆಲಸದಾಗ ಇರ್ತೀನಿ? ಏನೋ ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಬರ್ತೀನಿ. ಬಾಯ್ ಕುಂದ್ರು ಬಾಯಿಲೆ. ಹಿಂಗೆ ಬಿಟ್ಬಿಟ್ರಿ ಮನೆಯಾಗಿನ ಬಂಡವಾಳ ಎಲ್ಲ ಎದುರು ತೆಗೆದ್ಬಿಡ್ತಾ. ಸರಿ ಬಿಡಕ್ಕ, ಒಂದು ಸ್ವಲ್ಪ ತನ ನಿಮ್ಮ ಹತ್ರ ಟೈಮ್ ಸ್ಪೆಂಡ್ ಮಾಡ್ತೇನಂತ, ಆಮೇಲೆ ಅವ್ರ ಹತ್ರ ಜಾಯ್ನ್ ಆಗ್ತೇನೆ ಹೋಗಿ. ಸರಿನಪ್ಪ. ಅಂದಂಗ ಸಂಧ್ಯಾ, ನಿಮ್ಮ ಭಾವಗೆ ಬರಕ್ಕೆ ಹೇಳೇನ? ಭಾವಗ ಅಕ್ಕ? ಅವರು ಫಾರಿನ್ ಒಳಗಿಲ್ಲ? ಅಯ್ಯೋ, ಅವ್ರಿಗಲ್ಲಪ್ಪ, ಪ್ರಶಾಂತ್ ಬಾಬುಗೆ ಬರಕ್ಕೆ ಹೇಳೇನಿ. ಅಯ್ಯೋ ಅಕ್ಕ, ನೀನು ಅವ್ರನ್ನಾರ ಭೇಟಿ ಆಗಿದ್ದು ಕೀರ್ತಿ ಅಕ್ಕ ಗೊತ್ತಾತಂತ ಇಟ್ಕೋ. ಆಕಿ ಜಗಳನ ಮಾಡ್ತಾಳ, ನೀನನ್ನ ಸುಮ್ಮನೆ ಬಿಡ್ತಾಳ ಅಂತ ತಿಳ್ಕೊಂಡಿಯಾ? ನನ್ನ ಉದ್ದೇಶ ಅಕ್ಕಿನೂ ಕರ್ಕೊಂಡು ಬಂದು ಇಬ್ಬರನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಚಂದಾಗಿ ಮಾತಾಡಿ ಒಬ್ರು ಮನಸ್ಸಿನಾಗಿಂದ ಒಬ್ರು ಏನಾರ ಪ್ರಾಬ್ಲಮ್ ಇದ್ರೆ ಬಗೆಹರಿಸ್ಕೊಂತಾರಂತ ಅನ್ಕೊಂಡೆ. ಆದ್ರಕ್ಕೆ ಬರಕ್ಕೆ ಒಪ್ಕೊಳ್ಳೇ ಇಲ್ಲ. ಏನು ಮಾಡಲಿ ಮತ್ತೆ? ಇವ್ರಿಗೆ ಬರಕ್ಕೆ ಹೇಳೇನೀಗ. ನೋಡೋಣ, ಇವ್ರನ್ನಾರ ಸ್ವಲ್ಪ ಕನ್ವಿನ್ಸ್ ಮಾಡಕ್ಕೆ ನೋಡ್ತೀನಿ. ಮ್ಯಾಮ್, ನಿಮ್ಮ ಆರ್ಡರ್. ಹಾಂ, ಕೊಡಿ ಸರ್ ಇಲ್ಲಿ. ಮ್ಯಾಮ್, ನೀವು ಆ ಟೇಬಲಲ್ಲಿ ಆರ್ಡರ್ ಮಾಡಿದ್ರಲ್ಲ, ನೀವು ಇಲ್ಲಿ ಇಟ್ಟು ನೋಡಿ, ನಿಮಗೂ ಇಲ್ಲೇ ತಂದುಬಿಟ್ಟೇನಿ. ಪರವಾಗಿಲ್ಲ ಸರ್, ಇಲ್ಲೇ ಕೊಡಿ. ಓಕೆ ಮ್ಯಾಮ್, ಮತ್ತೇನಾರು ಬೇಕಾ? ಸರ್, ಏನಾರು ಬೇಕಂದ್ರೆ ಹೇಳ್ತೇವೆ ತೋರಿ. ತಗೋ ಸಂಧ್ಯಾ, ನಿನ್ನ ಫೇವ್ರೇಟ್ ಚಾಕ್ಲೇಟ್ ಐಸ್ ಕ್ರೀಮ್. ನಾವು ಹಂಗೆ ಭಾಳ ದಿವಸ ಆಗಿತ್ತು ನೋಡಕ್ಕ, ಅದಕ್ಕೆ ಹೊರಗಂತಂದು ಹೇಳಿ ಬಂದ್ವಿ. ನೀವು ಯಾವಾಗಲೂ ಇಲ್ಲೇ ಬರೋದಾ? ನಾವು ಯಾವಾಗಲೂ ಇಲ್ಲೇ ಬರೋದು. ನಮಗೂ ಸ್ವಲ್ಪ ಐಸ್ ಕ್ರೀಮ್ ಅಂದ್ರೆ ಕ್ರೇಜ್ ಜಾಸ್ತಿ. ಈಕಿಗೆ ಇಲ್ಲಿ ಕರ್ಕೊಂಡು ಬಂದ್ಬಿಟ್ರೆ ಸ್ವಲ್ಪ ಕೂಲ್ ಆಗ್ತಾಳ. ನಾನು ಬಂದಾಗ ಈಕಿನೆಲ್ಲ ಕಡೆ ಅಡ್ಡಾಡ್ಸೋದು. ಮತ್ತೆ ನಾನು ಹೋದೆ ಅಂತಂದ್ರೆ ಈಕಿ ಮತ್ತೆ ಮನ್ಯಾಗ ಇರ್ತಾಳೆ ನೋಡು, ಎಲ್ಲೆಲ್ಲೂ ಅಡ್ಡಾಡೋದಿಲ್ಲ. ಹೌದಕ್ಕ, ಯಾವಾಗ ಕರೆದ್ರು ಆ ಕೆಲಸ ಐತಿ, ಈ ಕೆಲಸ ಐತಿ, ಅದು ಮಾಡಬೇಕು, ಇದು ಮಾಡಬೇಕು ಅಂತೇಳಿ ಯಾವಾಗಲೂ ಹೊರಗೆ ಬರಲ್ಲ. ನೀನು ಬಂದ್ರೆ ಮಾತ್ರ. ಆದ್ರೆ ನೀ ಬಂದಾಗ ಮಾತ್ರ ಏನೀಕಿ ಯಾವಾಗಲೂ ಹಿಂಗೆ ಅಡ್ಡಾಡ್ತಾಳೇನೋ ಅನ್ನೋರ್ ಗೊತ್ತೆ ಹೊರಗೆ ಅಡ್ಡಾಡ್ತಾಳೆ. ಅದು ಆಕಿಗ ಮುಂಚೆಯಿಂದಾನು ನಾನು ಸ್ವಲ್ಪ ಕಂಫರ್ಟ್ ಆಗ್ಬಿಟ್ಟೇನೆ. ಅದಕ್ಕೆ ನನ್ನ ಜೊತೆನೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಕ್ಕೆ ಇಷ್ಟಪಡ್ತಾಳೆ. ಹಂಗಂತಂದು ಹೇಳಿ ನೀನು ಬಿಡ್ಬೇಡವಾಕಿನ. ನನಗೊಂದು ಫೋನ್ ಮಾಡು, ಹೆಂಗಿದ್ರು ಈಗ ಆಕಿಗೆ ಒಂದು ಫೋನ್ ಕೊಡ್ಸೇನಿ. ಅಕ್ಕ, ನಿಜವಾಗ್ಲೂ? ಕೊಡ್ಸೀನಿ. ಯಾಕೆ ನಂಬರ್ ಕೊಟ್ಟಿಲ್ಲ ಆಕಿ? ನೋಡಕ್ಕ, ನನಗೊಂದು ಫೋನ್ ನಂಬರ್ ಕೊಡೋಕ್ಕಾಗಿಲ್ಲ ಈಗೀಗ. ಮತ್ತೆ ಈಕಿನ ಫ್ರೆಂಡ್ ಅಂತ ಹೇಳಿ ಇದರಿಂದ ನಾನು ಮಾತಾಡ್ಸ್ಬೇಕು ಹೇಳು? ಸುಮ್ಮನೆ ನನ್ನ ಮೇಲೆ ಅಪವಾದ ಹಾಕ್ಬಿಡ ರಚನಾ. ನಿನ್ನ ಫೋನ್ ನಂಬರ್ ನನ್ನ ಹತ್ರ ಆಯ್ತಾ? ಹೋಗ್ಲಿ, ನಾನು ನಿನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡಲಿ? ನೀನು ಈಗ 2-3 ದಿವಸ ಆಯ್ತಪ್ಪ ಮನೆ ಕಡೆನೇ ಬಂದಿಲ್ಲ. ತಪ್ಪು ನಿನ್ನ ಹತ್ರ ಇಟ್ಕೊಂಡು ನನ್ನ ಮೇಲೆ ಅಪವಾದ ಹಾಕ್ತೀಯಾ? ಸರಿ ಬಿಡು, ಈಗ ಇಬ್ರು ಜಗಳ ಆಡಬೇಡ್ರಿ. ಈಗ ಒಬ್ರಿಗೊಬ್ರು ಫೋನ್ ನಂಬರ್ನ ಎಕ್ಸ್ಚೇಂಜ್ ಮಾಡ್ಕೊರಿ ಆತಾ? ಸರಿ ಅಕ್ಕ.
ನೋಡ್ ರಚನಾ ನಿನ್ನ ಜವಾಬ್ದಾರಿ ಆಕಿನ ಅಂದ್ರೆ ನೆಕ್ಸ್ಟ್ ವೀಕ್ ನಾನು ವಾಪಸ್ ಹೊಂಟೇನಿ. ನೆಕ್ಸ್ಟ್ ನಾನು ಬರೋ ತನಕ ನೀನು ಆಕಿನ ಟೇಕ್ ಕೇರ್ ಮಾಡಬೇಕು. ಮನ್ಯಾಗಿನ ಪರಿಸ್ಥಿತಿ ಎಲ್ಲ ನಿನಕ್ಕಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿಲ್ಲ. ಹೌದಕ್ಕ, ನೀನೇನು ಟೆನ್ಷನ್ ತಗೋಬೇಡ. ನಾನು ಹಾಗಾಗಿ ಆಕಿಗ ನೀನು ಇಲ್ಲದೆ ಇದ್ದಾಗ ಡೈಲಿ ಹೋಗಿ ಮೀಟ್ ಆಗೋದು ಮಾತಾಡ್ಸೋದು ಮಾಡಿ ಬರ್ತಿರ್ತೇನೆ. ನೀಗ ಬಂದಿಲ್ಲ ಅದಕ್ಕೆ ಸ್ವಲ್ಪ ನಾನು ಬಂದಿಲ್ಲ ಆ ಕಡೆಗೆ. ಪರವಾಗಿಲ್ಲ ಬಿಡು, ನೀನು ಯಾವಾಗಲೂ ಹಂಗಲ್ಲ. ನಾನು ಬಂದೆ ಅಂದ್ರೆ ಮುಗೀತು, ನಿನ್ನ ಈ ಕಡೆ ತಲೆನೇ ಹಾಕೋದಿಲ್ಲ. ಅಕ್ಕ ನಿನ್ಗೆ ಫೋನ್ ಬರತೈತಿ, ಅದು ನಿಮ್ಮ ಭಾವಂದ. ಇಲ್ಲಿಗ ಬಾ ಅಂತ ಹೇಳಿದ್ದೆ. ಸರಿ ಅಕ್ಕ, ಹಂಗಂದ್ರೆ ನಾನು ಹೋಗಿರ್ತೇನೆ ನನ್ನ ಫ್ರೆಂಡ್ಸ್ ಹತ್ರ. ನೀವು ಬರ್ರಿ ಹಂಗಂದ್ರೆ ಆಮೇಲೆ. ರಚನಾ ಇರು, ನಾನು ಬರ್ತೇನೆ ನಿನ್ನ ಜೊತೆಗೆ. ನಾನು ಎಲ್ಲೂ ಹೋಗಿರಲ್ಲ, ಅಲ್ಲೇ ಇರ್ತೀನಿ. ನಿಮ್ಮ ಭಾವನ ಹತ್ರ ಸ್ವಲ್ಪ ಹೊತ್ತನ ಮಾತಾಡಿಸಿ ಆಮೇಲೆ ಬಾ. ಸರಿ. ನೋಡು, ಆಕಿಗೆ ತಿಳಿತು, ನಿನಗೆ ತಿಳಿಲಿಲ್ಲ. ಅಯ್ಯೋ ಅಕ್ಕ, ನನ್ಗೆ ಭಾವ ಅಂದ್ರೆ ಹೆದರ್ಕಿ. ಯಾಕೆ ಹೆದರ್ಬೇಕು? ಅವ್ರನ್ನ ಹಾವನ ಮುಗ್ಸನ. ಅಕ್ಕ ನೀನು ಈ ಕಡೆ ಬಂದ್ಬಿಡಕ್ಕ, ನೀನೇ ಈ ಕಡೆಗೆ ಬಾ. ಅಕ್ಕ ಯಾಕೋ ನನಗೆ ಗೊತ್ತಿಲ್ಲ, ಅವ್ರನ್ನ ನೋಡಿದ್ರೆ ಬಹಳ ಭಯ ಆಗ್ತೈತಿ. ನೋಡಲ್ ಬಂದೇ ಬಿಟ್ರ. ಪ್ರಶಾಂತ್ ಬನ್ನಿ. ಭಾವ ಆರಾಮ? ಆರಾಮ್ ಸಂಧ್ಯಾ. ಯಾಕೆ ನಿನಗೆ ಒಟ್ಟೆ ನಾನು ನೋಡಿದ್ರೆ ಹೆದರ್ಕಿನ ಹೋಗಕತ್ತಿಲ್ಲನ? ನಾನೇ ನಿನಗೇನು ದೆವ್ವ ಕಣ್ಣ ಕಾಣ್ತೇನೆ ಹೆಂಗ? ನನ್ನ ನೋಡಿದ್ರೆ ಯಾಕಷ್ಟು ಭಯ ಪಡ್ತಿದ್ದಿ? ಅದು ಅದು ಭಾವ, ಅಯ್ಯೋ ಹಂಗೇನಿಲ್ಲ ಪ್ರಶಾಂತ್. ಆಕಿಗ ಒಂದು ಸ್ವಲ್ಪ ಯಾರ ಹತ್ರನೂ ಕಂಫರ್ಟ್ ಫೀಲ್ ಮಾಡಲ್ಲ. ನನ್ನ ಹತ್ರ ಅಷ್ಟಾಕಿ ಸ್ವಲ್ಪ ಮನಸ್ಸು ಬಿಚ್ಚಿ ಮಾತಾಡೋದು. ನೀವೇನು ತಪ್ಪು ತಿಳ್ಕೊಬೇಡ್ರಿ. ಅಕ್ಕ ನಾನಲ್ಲೇ ರಚನಾ ಹತ್ರ ಮಾತಾಡ್ತಿರ್ತೀನಿ, ನೀನು ಮಾತಾಡಿ ಬಾ. ಸರಿ, ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ. ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತಿರೋ, ನಾನು ಸ್ವಲ್ಪ ಮಾತಾಡಿ ಬರ್ತೇನೆ ಆತ. ಸರಿ ಅಕ್ಕ. ಅಯ್ಯೋ ನಿಂತ್ಕೊಂಡು ಅದಿರಲ್ಲ, ಕುಂತ್ಕೊಳ್ಳಿ. ಪರವಾಗಿಲ್ಲ, ನೀವು ಕೀರ್ತಿನ ಕರ್ಕೊಂಡು ಬರ್ತೀನಿ ಅಂತ ಅಂದಿದ್ರಿ, ಆದ್ರೆ ಸಾರಿ ಪ್ರಶಾಂತ್, ನಾನು ಕೀರ್ತಿ ಕೇಳಿದೆ. ಆಕಿ ಬೇರೆ ಕಡೆ ಎಲ್ಲ ಹೋಗಬೇಕು ಅಂತಂದು ಹೇಳಿ ಇಷ್ಟಾಯ್ತು. ಸಾರಿ, ಅದು ನಾವು ಪಾರ್ಲರಿಗೆ ಬರೋ ಪ್ಲ್ಯಾನ್ ಇರಲಿಲ್ಲ. ಅಲ್ಲೇ ಎಲ್ಲಾರ ಕರ್ಕೊಂಡು ಬರ್ಬೇಕಂತ ಇತ್ತು. ಆದ್ರೆ ಮತ್ತು ನಾನು ನೆಕ್ಸ್ಟ್ ವೀಕ್ ಹೊಂಟೇನಲ್ಲ, ಸಂಧ್ಯಾಗೆ ಎಲ್ಲ ಕಡೆ ಅಡ್ಡಾಡಿಸ್ಬೇಕು ಅಂತಂತ ಹೇಳಿ ಈ ಪ್ಲ್ಯಾನ್ ಮಾಡಿಕೊಂಡು ಅಕ್ಕಿನೂ ಕರೆದೆ. ಆದ್ರೆ ಆಕಿ ಪರವಾಗಿಲ್ಲ ಬಿಡಿ. ಅವಳ ಗುಣ ನನಗೆ ಗೊತ್ತಿದ್ದೈತಿ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅಲ್ಲ, ಅದು ಕೀರ್ತಿ ನಿಮ್ಮನ್ನ ಯಾಕೆ ಅವಾಯ್ಡ್ ಮಾಡತ್ತಾಳ ಅನ್ನೋದು ನನಗೆ ಗೊತ್ತಾಗತ್ತಿಲ್ಲ. ಅದು ನಮ್ಮಿಬ್ಬರ ಮಧ್ಯೆ ಏನು ಪ್ರಾಬ್ಲಮ್ ಆಗಿತ್ತು, ಯಾವ ಕಾರಣಕ್ಕೆ ಜಗಳ ಆಗಿತ್ತು ಅಂತೇಳಿ ಆಲ್ರೆಡಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡೀನಿ. ಗೊತ್ತು ಪ್ರಶಾಂತ್. ಅದು ನಿಮ್ಮಿಬ್ಬರ ಮಧ್ಯೆ ಇದ್ದಿದ್ದು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗು. ನೀವು ಅದನ್ನು ಕ್ಲಿಯರಾಗಿ ಹೇಳಿದ್ರು ಆಕೆ ಅರ್ಥ ಮಾಡ್ಕೊಂಡಿಲ್ಲ. ಆ ಹುಡುಗಿ ಮುಂಚೆಯಿಂದನೂ ಹಂಗೆ ಬಂದ್ಬಿಟ್ಟಾಳ. ಬರೀ ಮುಗಿನೇರಕ್ಕೆ ಕೋಪ. ಏನು ಮಾಡೋದು? ಆಕಿನ ಹೆಂಗೆ ಸರಿ ಮಾಡ್ಬೇಕನ್ನೋದು ಗೊತ್ತಾಗತ್ತಿಲ್ಲ. ಅದು ನಾನು ಒಂದು ಹುಡುಗಿಗೆ ಸಹಾಯ ಮಾಡಿದ ತಪ್ಪು ಅನ್ನೋ ಥರ ನೋಡಕತ್ಬಿಟ್ಟಾಳ. ಅವಳ ಪ್ರಕಾರ ನಾನು ಅವಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಿತ್ತು. ಆ ಟೈಮ್ ಒಳಗಡೆ ನಾನು ಅವಳನ್ನ ಮನೆ ಸೇರಿಸ್ಕೋಬಾರ್ದಾಗಿತ್ತು, ಕೀರ್ತಿನ ಮನೆ ಸೇರಿಸ್ಕೋಬೇಕಿತ್ತು. ಕೀರ್ತಿಗೆ ನಾನು ಸ್ವಲ್ಪ ಮನೆ ಒಳಗಡೆ ಇರೋಕೆ ಸ್ವಲ್ಪ ಫೋರ್ಸ್ ಮಾಡಿ ಆ ಹುಡುಗಿ ಏನಿದ್ಲಲ್ಲ, ಸಹಾಯ ಕೇಳ್ಕೊಂಡು ಬಂದಿದ್ಲಲ್ಲ, ಅವಳನ್ನ ಮನೆಯಿಂದ ಹೊರಗೆ ಹಾಕಬೇಕು ಅನ್ನೋದು ಆಕಿಂದು ಇಚ್ಛೆ ಆಗಿತ್ತು. ಆದ್ರೆ ನಾನು ಅವಳಿಗೆ ಸ್ವಲ್ಪ ಸಹಾಯ ಮಾಡ್ತೀನಿ, ಮುಂದೆ ಅವಳ ಜೀವನಕ್ಕೆ ದಾರಿ ಮಾಡ್ಕೊಡ್ತೀನಿ ಅಂತೇಳಿ ಮಾತು ಕೊಟ್ಟು ಕರ್ಕೊಂಡು ಬಂದಿರ್ಬೇಕಾದ್ರೆ ಹಿಂಗೆ ನಡುದಾರಿಗೆ ಹೆಂಗೆ ಬಿಡಬೇಕಿತ್ತು? ಅದಕ್ಕೆ ನಾನು ಪರವಾಗಿಲ್ಲ ಪ್ರಶಾಂತ್, ಇದ್ದಿದ್ದನ್ನು ನೀವು ಹೇಳಿಬಿಟ್ರಿ. ಕೀರ್ತಿ ಅದನ್ನು ಅರ್ಥ ಮಾಡ್ಕೋಬೇಕಿತ್ತು, ಆದ್ರೆ ಅವಳು ಮಾಡ್ಕೊಳ್ಳಿಲ್ಲ. ಪರವಾಗಿಲ್ಲ, ಇವತ್ತೆಲ್ಲ ನಾಳೆ ಅವಳನ್ನ ಸರಿ ಮಾಡ್ತೀನಿ, ಎಲ್ಲ ಸರಿ ಆಗ್ತೈತಿ. ನೀವೇನು ಟೆನ್ಷನ್ ತೊಗೋಬೇಡ್ರಿ. ಆದರೆ ಯಾವುದೇ ಕಾರಣಕ್ಕೂ ಅವಳನ್ನ ದೂರ ಮಾಡ್ಕೊಳ್ಳೋ ಯೋಚನೆನ ಮಾಡಬೇಡ್ರಿ. ಅಪ್ಪಿತಪ್ಪಿನೂ ಡಿವೋರ್ಸ್ ನೋಟಿಸ್ನ ಕಳಿಸ್ಬೇಡ್ರಿ. ಅವಳು ಕಳಿಸಿದ್ರು ಸೈನ್ ಮಾಡಕ್ಕೆ ಹೋಗಬೇಡ್ರಿ. ಇಲ್ಲಪ್ಪ, ಈ ಜೀವನಕ್ಕೆ ಕೀರ್ತಿ ಒಬ್ಳ ಹೆಂಡತಿ. ಯಾವತ್ತಿದ್ರೂ ಅವಳ ನನ್ನ ಹೆಂಡತಿ. ಅವಳು ಬೇಕು ಅಂತೇಳಿ ಇಷ್ಟೆಲ್ಲ ಮಾಡಕತ್ತೀನಿ. ಅವಳನ್ನ ದೂರ ಮಾಡ್ಕೊಳ್ಳೋ ಮಾತೇ ಇಲ್ಲ. ಇವತ್ತೆಲ್ಲ ನಾಳೆಗೀಗ ನನ್ನ ಪರಿಸ್ಥಿತಿ ಅರ್ಥ ಆಗ್ತೈತಿ. ಬರ್ತಾಳೆ ಅನ್ನೋ ಧೈರ್ಯ ನನಗೈತಿ. ಆ ನಂಬಿಕೆಯಿಂದ ನಾನು ಇರೋದು. ಅಲ್ಲ ಸಂಧ್ಯಾ, ಯಾವಾಗಲೂ ನಿಮ್ಮ ಭಾವ ನೋಡಿದ್ರೆ ಯಾಕಷ್ಟು ಹೆದರ್ತಿದ್ದಿ? ಅಯ್ಯೋ, ನನಗಿಬ್ರು ಭಾವರನ್ನ ಕಂಡ್ರೆ ಅಷ್ಟೇ ಹೆದರಿಕೆ. ಏನಪ್ಪ ಗೊತ್ತಿಲ್ಲ, ಮುಂಚೆಯಿಂದನೂ ಹಂಗೆ ಬಂದ್ಬಿಟ್ಟೇನೆ. ಸ್ವಲ್ಪ ನಮ್ಮ ಸಂಧ್ಯಾ ಹಾಕೊಂಡ್ಬಿಟ್ಟು ಬೇರೆ ಯಾರೂ ಕಂಫರ್ಟ್ ಫೀಲ್ ಆಗಲ್ಲ. ಅದಕ್ಕೆ ಹುಚ್ಚಿ ಅಂತಾರ. ಎಲ್ಲ ಎಷ್ಟು ಚೆನ್ನಾಗಿ ಸಿಕ್ಕಾರ ನಿನಗೆ. ಅದನ್ನ ಚಂದಾಗಿ ಮಾತಾಡ್ಸ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ಈ ರೀತಿ ಮಾಡಿದ್ರೆ ಅಯ್ಯೋ ಹೋಗ್ಲಿ ಬಿಡು, ನೀನೊಂದು ದೊಡ್ಡ ಲೆಕ್ಚರ್ ಕೊಡಬೇಡ. ಸಂತು ಬಾರೋ ಇಲ್ಲೇ. ನೀನೊಂದಪ್ಪ ನನ್ನ ಕೆಲಸ ಆಯ್ತು ಅಂತಂದ್ರೆ ಇಲ್ಲಿ ಕರ್ಕೊಂಡು ಓಡ್ ಬಂದಿ ನೋಡು. ನಿನ್ನೆ ನೀನು ಮಾಡಿದ ಅವಾಂತರಕ್ಕೆ ಇವತ್ತು ಐಸ್ ಕ್ರೀಮ್ ಪಾರ್ಟಿ ಕೊಡಿಸ್ಲೇಬೇಕು. ಹೋಗತ್ಲ ಎಲ್ಲರೂ ಏನೇನಾರ ಪಾರ್ಟಿ ಕೇಳಿದ್ರೆ ನಿನಗೆ ಐಸ್ ಕ್ರೀಮ್ ಪಾರ್ಟಿನ? ಅದು ರಚನಾ ಅಂದ್ರೆ ಮೊನ್ನೆ ಕ್ಲಾಸಾಗಿ ನೋಟ್ಸ್ ಕೊಟ್ಟಿದ್ರಲ್ಲ. ಅಯ್ಯೋ, ಇಲ್ಲಿ ಬಂದ್ರು ಬರೀ ನೋಟ್ಸ್ ಅಂತೀಯಲ್ಲ. ಸಂಧ್ಯಾ, ಸ್ವಲ್ಪ ಆ ಕಡೆ ಈ ಕಡೆ ಬೇರೆ ಕಡೆನೂ ಯೋಚನೆ ಮಾಡು. ಬರೀ ಓದೋದ್ರ ಕಡೆನ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅಯ್ಯೋ, ಈ ಓದು ಅನ್ನೋದು ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನಿನಗೆ ಗೊತ್ತೈತಲ್ಲ. ನಿನಗೆ ಗೊತ್ತಿಲ್ಲದೆ ಇರೋದು ಯಾವುದು? ಸಂತು, ಈ ಧ್ವನಿ ಎಲ್ಲೋ ಕೇಳ್ದಂಗೆ ಅನಿಸ್ತಾ ಇತ್ತು ನನಗೆ. ಯಾವ ಧ್ವನಿನೋ? ಮತ್ತು ರಚನಾ, ಅದು ನಮ್ಮ ಮನೆ ಒಳಗಡೆ ನಮ್ಮ ಅಪ್ಪ ಅಮ್ಮ ಎಲ್ಲ ಅವರ ರಿಲೇಷನ್ ಮನೆಗೆ ಅಂತಂದೇಳಿ ಹೋದ್ರೆ, ಅದಕ್ಕೆ ನಾನು ಅಕ್ಕ ಇಬ್ಬರ ಬಂದಂಗೆ ಆಯ್ತು ನೋಡು. ನಿನಗಂತರೂ ಬರೀ ಅದ ಆಲೋಚನೆ ನೋಡು. ಹೋಗಿ ಬಂದು ಆ ಹುಡುಗಿ ಬಗ್ಗೆನೇ ಯೋಚನೆ ಮಾಡ್ತಿರ್ತಿ ಅಂತ ಆಯ್ತು. ಇಲ್ಲನಾ, ಅಲ್ಲೇ ಇಬ್ರು ಹುಡುಗಿಯರು ನಿಂತಾರ ನೋಡು. ಅಲ್ಲಿ ಇಬ್ಬರೊಳಗಡೆ ಯಾರು ಒಬ್ರು ಇದ್ದೇ ಇರ್ಬೇಕಂತ ಅನಿಸುತ್ತೆ ನನಗೆ. ಹಂಗಂತಂದು ಹೇಳಿ ಕೇಳಕ್ಕೆ ಹೋಗಿ ಬೈಸ್ಕೊಂಡು ಬರ್ತೀವೋ? ನಿನಗೆ ಮತ್ತೆ ಸುಮ್ಮನೆ ಒಂದು ಹೋಗಿ ಇನ್ನೊಂದು ಆಕೈತೆ, ನಡಿ ಬೇಡ. ಬಾರೋ ನೀನು. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಎಲ್ಲ ಸರಿ ಆಗ್ತೈತಿ. ಆದ್ರೆ ನಿಮ್ಮ ಅಕ್ಕ ಹೆಂಗೆ ಹೇಳ್ತಾಳೆ ಹಂಗೆ ಕೇಳು. ಮನೆ ಒಳಗಡೆ ಎಲ್ಲ ಹೆದರಿ ಇರಕ್ಕೆ ಹೋಗ್ಬೇಡ. ಅವ್ರು ಯಾರೋ ಬೇರೆದವ್ರು ಅನಿಸ್ತತಿ. ನನಗೇನವರು ನಿನ್ನ ಹುಡುಗಿ ಅಂತ ಅನ್ಸಕತ್ತಿಲ್ಲ. ನಿನಗೆ ಫೋನ್ ಮಾಡಿದ್ರಲ್ಲ, ಅವ್ರ ವಾಯ್ಸ್ ಏನು ಅನ್ಸಾತಿಲ್ಲ. ಇರೋ, ಅಲ್ಲಿವರೆಗೂ ಹೋಗಿ ನೋಡ್ಕೊಂಬರ್ತೀನಿ. ಸರಿ ಪ್ರಶಾಂತ್, ಮತ್ತೆ ಮೀಟ್ ಆಗೋಣಂತ. ಓಕೆ ಬಾಯ್. ಸರಿ ಸ್ಫೂರ್ತಿ, ಮತ್ತೆ ಸಿಗೋಣಂತ. ಸರಿ, ಬೇಜಾರೇನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆದಷ್ಟು ಜಲ್ದಿ ಕೀರ್ತಿನ ನಾನು ಒಪ್ಪಿಸ್ತೀನಿ. ಸರಿ, ಓಕೆ ಬಾಯ್. ನಾನು ಹೋಗಿ ನೋಡ್ತೇನಿರೋ. ಹೋಗೋಣ ಪುಟ್ಟ. ಅಯ್ಯೋ, ಯಾರೋ ದೊಡ್ಡವ್ರು ಬಂದ್ರು ಕಣೋ. ನಾನೇನಾರ ಹೆದರ್ಸಕತ್ತೇನೇನ ಅಥವಾ ಅವ್ರಿಗೆ ಕಾಡ್ಸಕೊಂಟೇನೇನೋ? ಇರ್ಲಿ ಬಿಡು, ಹೋಗಿ ನಮ್ಮ FM ಸ್ಟುಡಿಯೋದಿಂದ ಬಂದೀನಿ ಅಂತಂದು ಹೇಳಿ ಮಾತಾಡ್ಸ್ಕೊಂಡು ಏನಾರ ಇದು ಮಾಡಕ್ ಬರ್ತೈತಿ. ಪ್ರತಿ ಸಲನೂ ಅದ ಕಾರ್ಡ್ ಯೂಸ್ ಮಾಡಕ್ ಆಗಲ್ಲ. ನಿಂದೊಳ್ಳೆ ರೊಳ್ಳಿ ಕಣ ನನಗೆ, ಸುಮ್ಮನಿರು. ಅಯ್ಯೋ ಅಂತಂಗ ಪುಟ್ಟ, ಅಲ್ಲೇ ನಂದು ಬ್ಯಾಗ್ ಇಟ್ಟು ಬಂದೆ ನೋಡಿ, ತಗೊಂಬರ್ತೀಯಾ? ಇರು, ಮಾತಾಡ್ಕೊಂಬರ್ತೇನೆ. ಮೇಡಮ್. ಅಯ್ಯೋ ಸರ್, ನೀವಾ?
ಅಂದ್ರೆ ನಿಮಗೆ ನಾನು ಗೊತ್ತಾ? ನೀವು ಎಫ್ ಎಂ ಸ್ಟುಡಿಯೋದವರಲ್ಲ? ನಿನ್ನೆ ನಾನು ಅಲ್ಲಿ ಪಾರ್ಕಲ್ಲಿದ್ದೆ, ಅವಾಗ ನೀವು ಮೀಟ್ ಆಗಿದ್ರಿ. ನೀವು ನಿನ್ನೆ ಪಾರ್ಕಿಗೆ ಬಂದಿದ್ರಾ? ಯಾಕೆ ಮರ್ತು ಹೋದ್ರಾ? ನೀವು ನಮ್ಮ ಹತ್ರ ಮಾತಾಡಬೇಕು ಅಂತ ಬಂದ್ರಿ. ಅಯ್ಯೋ, ಏನು ನೆನಪಾಗತ್ತಿಲ್ಲಲ್ಲ. ಅದು ನಿನ್ನೆ ನಾನು ಸ್ವಲ್ಪ ಟೆನ್ಷನ್ ಒಳಗಿದ್ದೆ. ಹೌದು, ನೀವು ನಿಮ್ಮ ಇನ್ನೊಬ್ರು ಕೊಲಿಗ್ ಜೊತೆಗೆ ಬಂದ್ರಿ. ನೀವು ಹೋಗಿದ್ದು ನಾನು ನೋಡಿದೆ, ಬಟ್ ನೀವೇ ನಮ್ಮನ್ನು ನೋಡಲಿಲ್ಲ ಅನಿಸುತ್ತಪ್ಪ. ನಾನು ಕನ್ಫ್ಯೂಸ್ ಅದೆ. ನಿಮ್ಮನ್ನು ನನಗೆ ಗೊತ್ತು, ನಾನು ನಿಮ್ಮನ್ನು ನೋಡಿದೆ ನಿನ್ನೆ. ಅವರು ನಮ್ಮ ಕೊಲಿಗು. ಅದು ಇವಾಗ ಏನಿಲ್ಲ, ಹಂಗೆ ನಿಮ್ಮನ್ನು ನೋಡಿದ್ನಲ್ಲ, ಮಾತಾಡ್ಸೋಣ ಅಂತ ಅನ್ನಿಸ್ತು. ಸಾರಿ ಮೇಡಮ್, ಅದು ನಾನು ಪ್ರೋಗ್ರಾಮ್ ಮಾಡಬೇಕು. ಏನೇನೋ ಮಾತಾಡತ್ತಾನಲ್ಲ ಮೇಡಮ್. ಅದು ಹಂಗಲ್ಲ, ಅವನು ಆ ಕಡೆ ಹೋಗ್ಬೇಕಿತ್ತು, ನೀವು ಅಡ್ಡಿದ್ರಲ್ಲ, ಅದ್ರ ಸಲುವಾಗಿನ ಸ್ವಲ್ಪ ದಾರಿ ಬಿಡ್ತೀರನ ಅಂತ ಕೇಳಕ್ಕೆ ಕರ್ದ. ನೀವು ನಿನ್ನೆ ನೋಡಿದ ಅಂದ್ರಲ್ಲ, ಅವ್ನಿಗೆ ಸ್ವಲ್ಪ ನಿನ್ನೆ ಟೆನ್ಷನ್ ಒಳಗಡೆ ಇದ್ದ, ಮತ್ತು ಅದು ನೆನಪಾಗಿ ಸ್ವಲ್ಪ ಕನ್ಫ್ಯೂಸ್ ಆದ. ಓ ಹೌದಾ, ಸಾರಿ ಸರ್. ಸರಿ ಆಯ್ತು, ಹೊರಡಿ. ಏನು ಒಳ್ಳೆ ನೀನು ಏನು ನಿಭಾಯಿಸಕ್ಕೂ ಬರೋದಿಲ್ಲ. ಸುಮ್ಮನೆ ನಡಿ, ಇಲ್ಲೇನು ಇರೋದು ಬೇಡ, ಇದು ಮಾಡೋದು ಬೇಡ, ನಡಿ ಆ ಕಡೆ ಹೋಗೋಣ. ಒಂದ್ಸಲ ಅಲ್ಲಿ ಒಳಗದಾರ ನೋಡ್ಕೊಂಡ್ ಬರೋಣ, ನಡಿಯೋ. ಸರಳ ಇಲ್ಲಿ ಹೊರಗಡೆ ಗೇಟಿಂದ ಹೋದಿ, ಚಲೋ ಬಾ. ಅಕ್ಕ ತಗೋ, ನಡಿ ಹೋಗೋಣ. ಸ್ನೇಹಿತರೆ, ಇವರಿಬ್ಬರನ್ನು ಭೇಟಿ ಮಾಡಿಸ್ಬೇಕಾ ಅಥವಾ ಇನ್ನೂ ಒಂದು ಸ್ವಲ್ಪ ನಮ್ಮ ಹೀರೋಗ ಕಾಡಿಸ್ಬೇಕಾ, ನೀವೇ ಹೇಳ್ರಿ.